ಬಳ್ಳಾರಿಯಲ್ಲಿ ನಾವು ಯಾಕಂದ್ರೆ ಮಾತಾಡೋದು ಪತ್ರಕರ್ತರ ಮುಂದೆ ಮೈಗೆ ಇಟ್ಕೊಳ್ಳೋಕೆ ಭಯ. ಅದಕ್ಕೆ ಮತ್ತೆ ಭಯ ಬಂದು ಇದೇನು ಕರೆಂಟ್ ಹೋಗಿ ಮೈಂಡ್ ಸ್ಟಾಪ್ ಆದರೂ ಕೂಡ ಪತ್ರಕರ್ತರ ಸಂಘದಲ್ಲಿ ಭಾಷಣ ಕೊಡುವಾಗ ಮಾತು ನೀಡುವುದಕ್ಕೆ ಅಂತ ಬರ್ತದೆ. ಕರೆಂಟ್ ಹೋಗಿದ್ದಂತ ಭಯ. ಅದೇ ರೀತಿಯಲ್ಲಿ ಇವತ್ತೆಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಪತ್ರಕರ್ತರು ಬಹಳಷ್ಟು ಮಂದಿ ನಮ್ಮ ತಂದೆಯವರ ಆತ್ಮೀಯರು. ಅದು ನಮ್ಮ ತಂದೆಯವರ ಮೇಲೆ ನಿಮಗಿರುವಂಥ ಅಭಿಮಾನ ನನ್ನ ಮೇಲೆ ಕೂಡ ಬಹಳ ಸರಿ ತೋರಿಸ್ತಲೇ ಇದೆ. ಯಾವುದೇ ಒಂದು ಕೆಲಸ ಒಳ್ಳೆಯ ಕಾರ್ಯ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ನಿಮ್ಮ ಕಡೆಯಿಂದ ನನಗೆ ಕಾರ್ಯ ಮತ್ತು ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು. ಮತ್ತೆ ಅದರ ಜೊತೆಗೆ ಅದನ್ನ ಕೆಟ್ಟ ಕೆಲಸ ನಮ್ಮ ಕಡೆಯಿಂದ ಗೊತ್ತಿಲ್ಲ ಆದಾಗ ನೀವೇ ಒಂದು ದೊಡ್ಡ ಸ್ಥಾನದಲ್ಲಿ ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನೀವೇ ಫೋನ್ ಮಾಡಿ ಇಂಥ ಕೆಲಸ ಮಾಡ್ತೀವಿ, ನಿಮಗೆ ಕೆಟ್ಟದಾಗುತ್ತೆ ತಿಳ್ಕೊ ಅಂತ ಹೇಳಿ ಅಷ್ಟು ನೀವು ನಮ್ಮನ್ನ ಇಷ್ಟು ಅಭಿಮಾನ ಇಟ್ಕೊಂಡು ನಮ್ಮನ್ನ ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ನಾಗೇಂದ್ರ ನಾವು ಬಹಳಷ್ಟು ಮಾತಾಡೋದು ಪತ್ರಕರ್ತರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನಾವಿಬ್ಬರು ಕಲಿತೆ ಮುಂದೆ ಹೋಗ್ಬೇಕಾದ್ರೆ ನೀವಿಲ್ಲ ನಾವಿಲ್ಲ ನೀವಿಲ್ಲ. ಯಾಕಂದ್ರೆ ನೀವು ನಾವು ಮಾಡಿದ ಕೆಲಸ ಜನ ತೋರಿಸಿದ್ರೆ ನಮಗೆ ಒಂದು ಹೆಸರು ಬರುವಂತ ಕೆಲಸ ಆಗುತ್ತೆ. ನಾವು ಮಾಡಿದಂತ ಒಂದು ಕಾರ್ಯಕ್ರಮಗಳು ಎಲ್ಲದಕ್ಕೆ ನೀವು ಒಳ್ಳೆದಾಗಿ ಟೀಕೆ ಮಾಡಿದಾಗ ನಮ್ಗೆ ಎಷ್ಟು ಕರೆಕ್ಟಾಗಿ ಮಾಡ್ತಿದ್ದೀವಿ, ಇದರಲ್ಲಿ ಎಷ್ಟು ಕೆಟ್ಟದಾಗಿ ಮಾಡ್ತಿದ್ದೀವಿ, ಇದನ್ನ ನಾವಿನ್ನ ಸರಿ ತಿಳ್ಕೊಳ್ಬೇಕು, ಏನಿದೆ ಅಂತೀವಿ ತನ್ನಿಂದ ನಾವು ಕಲಿಬೇಕಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಂಜಣ್ಣ ನಾವು ಹೇಳ್ತಿದ್ರು ಎಲ್ಲ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗ್ತಿದೆ, ನಾವು ನಾಗೇಂದ್ರ ಅಭಿವೃದ್ಧಿ ಮಾಡ್ತಿದ್ದೇವೆ. ಬಹಳಷ್ಟು ನಿಮಗೂ ಗೊತ್ತಿದೆ ಈ ಕಾಲದಲ್ಲಿ ಅಭಿವೃದ್ಧಿ ಮಾಡಬೇಕು ಎಷ್ಟು ಕಷ್ಟ ಆಗುತ್ತೆ. ಇವಾಗ ಜನರು ಬಹಳಷ್ಟು ಬುದ್ಧಿವಂತರಾಗಿರ್ಬೇಕು. ನಾವೇನಾಗಿ ಕೆಲಸ ಮಾಡಬೇಕು ಎಲ್ಲ ರೋಗ ಮಾಡಕ್ ಹೋಗ್ಬೇಕಂದಾಗ ಕೋರ್ಟು ಕಚೇರಿ ಅಂತೇಳಿ ಬಹಳಷ್ಟು ಅಡಚಣೆಗಳು ಹೋಗ್ಬಾರ್ದು. ಆದ್ರೆ ಅವನ್ನೆಲ್ಲ ಇವತ್ತು ಮೈಂಟೈನ್ ನಿಮ್ಮ ಸಹಕಾರದಿಂದ ಬಹಳಷ್ಟು ಮಂದಿ ನೀವೇ ಹೇಳ್ತೀವಿ, ಒಂದ್ 2-3 ತಿಂಗಳು ತೊಂದರೆ ಆಗುತ್ತೆ ಬರೋದ್ರೆ ಯಾರೇ ಮಾಡಿದ ಕೆಲಸ ಮೊದಲೇ ಮಾಡ್ಕೊಂಡು ಹೋಗೋದು. ತಾವು ಕೊಟ್ಟಂತ ಸ್ಫೂರ್ತಿಯಿಂದನೇ ಇವತ್ತು ನಾವೆಲ್ಲರೂ ಬರೋದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಇರ್ಬೋದು ನಾಗೇಂದ್ರ ಇಚ್ಛೆ ಮಾಡ್ತೀವಿ. ನಾವು ಮುಂಬರುವಂತ ದಿನಮಾನದಲ್ಲಿ ನಮ್ಮ ಹೊಸ ವರ್ಷದಲ್ಲಿ ನಮ್ಮ ಅಣ್ಣ ಮಂತ್ರಿ ಆಗಿದ ತಕ್ಷಣ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಗೆ ಬರುವಂತಿದೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಂದ್ರೆ ದೊಡ್ಡ ಮಟ್ಟದಲ್ಲಿ ನಾವೇನು ಬಳ್ಳಾರಿ ಜಿಲ್ಲೆಯನ್ನು ಸುವರ್ಣ ಬಳ್ಳಾರಿ ಜಿಲ್ಲೆ ಮಾಡ್ಬೇಕಂತೇಳಿದ್ರು ಅವೆಲ್ಲ ಕನಸುಗಳು ಮನಸ್ಸಾಗಂತ ಸಮಯ ನಮ್ಮ ಅಣ್ಣವರು ಮಂತ್ರಿ ಆಗಿದ ತಕ್ಷಣ ಶುರುವಾಗಿದೆ. ಅಣ್ಣವ್ರ ಮಂತ್ರಿ ಆಗಿದ ತಕ್ಷಣ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಶುರುವಾಗ್ತದೆ ಇಚ್ಛೆ ಪಡ್ತ. ಅದರ ಜೊತೆಗೆ ಅಣ್ಣವ್ರು ಏನು ಭವನಕ್ಕೆ 10 ಲಕ್ಷ ಮತ್ತೆ ಶಾಸಕರು ನಿಧಿಯಿಂದ 10 ಲಕ್ಷ ಕೊಡೋದಂತಂದ್ರು. ಇನ್ನ ಅದು 20 ಲಕ್ಷ ಕಮ್ಮಿ ಆದ್ರು ನೀವಿನ್ನ ಬೇಕಾದ್ರು ನಾವು ನಾಗೇಂದ್ರನ್ನು ಇನ್ನಷ್ಟು ಅನುದಾನ ಮಾಡಿ. ಯಾಕಂದ್ರೆ ಯಾರನ್ನ ಪತ್ರಕರ್ತರು ಅನ್ನೋರು ಹೇಳ್ದಂಗೆ ಯಾರನ್ನ 10 ಲಕ್ಷ 20 ಲಕ್ಷ ನಿಮಗೆ ಬೇಕಾಗಿಲ್ಲ ಬಂದಾಗ ಅವ್ರು ಬಳ್ಳಾರಿಯಲ್ಲಿ ಯಾರೋ ಅದು ಬೇರೆ ಕಡೆ ರೂಮಲ್ಲಿ ಇದ್ರೆ ಚೆನ್ನಾಗಿರಲ್ಲ. ಪತ್ರಕರ್ತರಂದ್ರೆ ಮುಖ್ಯವಾಗಿ ನಾವು ಅವ್ರಿಗೆ ದೊಡ್ಡ ಗೌರವ ತೋರಿಸಿ ನೋಡೋದು ಅಂತ ಹೇಳಿದ. ಅದು ಖರ್ಚಾದ್ರು ನಾವು ಇನ್ನಷ್ಟು 10 ಲಕ್ಷ ರೂಪಾಯಿ ಜಾಸ್ತಿ ಆದ್ರೂ ನೀವು ಹೇಳಿದ್ರೆ ಅದನ್ನು ನಾವು ಮಾಡ್ಬೋದು. ಅದ್ರ ಜೊತೆಗೆ ಏನು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಇವಾಗೇನು ನಮ್ಮ ವೀರಭದ್ರಗೌಡರು ನಮ್ಮ ಮಾರುತಿ ಅಣ್ಣವರೆಲ್ಲ ಹೇಳ್ತಿದ್ರು, ಮೂರ್ತಿ ಅಣ್ಣವರೆಲ್ಲ ಹೇಳ್ತಿದ್ರು. ಅದಕ್ಕೆ ನಮ್ಮ ಕೈಯಿಂದ 2 ಲಕ್ಷ ರೂಪಾಯಿನ ನಾನು ಪತ್ರಕರ್ತರ ನಿಧಿಗೆ ಕೊಡಬೇಕಂತ ಹೇಳಿ ತೀರ್ಮಾನ ಮಾಡಿದೆ. ನೀವು ಯಾವತ್ತು ಹೇಳಿದ್ರೆ ಅವ್ರು ನಾನು ಕಳಿಸ್ಕೊಡ್ತೇನೆ ಅಂತ. ಮುಂಚೆನೆ ಬಂದಿದ್ರೆ ನಾಗೇಂದ್ರ ಕೈಯಿಂದ ನಾನು ಕೊಡ್ತಿದ್ದೆ ಸ್ವಲ್ಪ ಏನ ಹಣ್ಣು ಮಾಡ್ಕೊಂಡ್ರೆ ಹೊಡ್ಕೊಂಡು ಅಂದಿದ್ದು ಒಬ್ಬ. ಅದ್ರ ಜೊತೆಗೆ ಇನ್ನಷ್ಟು ಏನೇ ತಾವೆಲ್ಲರೂ ಬಳ್ಳಾರಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ನಮಗೆ ಸಹಕಾರ ಮಾಡ್ತಕ್ಕಂಥ ನಮ್ದ ನನ್ನ 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಭಾರತ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.